आप्यायस्व समेतु ते विश्वतः सोमवृष्णियं भवावाजस्य संगथे अप्सु मे सोमो अब्रवीदन्तर्विश्वानि भेषजा अग्निं च विश्वशम्भुवमापश्च विश्वभेषजीः गौरीमिमाय सलिलानि दक्षत्येकपदी द्विपदी सा चतुष्पदी अष्टापदी नवपदी बभूवुषी सहस्राक्षरा परमे व्योमन् ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಈ ತಿಂಗಳ ಬದಲಾವಣೆ, ಮಾರ್ಚ್ 1ನೇ ತಾರೀಕು ಶುಕ್ರ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ನಿಮ್ಮ ರಾಶಿಯಾಧಿಪತಿ ಉಚ್ಚ ಸ್ಥಾನ, ಲಾಭಸ್ಥಾನ, 11th ಹೌಸ್ ಆಫ್ ಗೇನು. ತುಂಬಾ ಅದ್ಭುತ, ತುಂಬಾ ಅದೃಷ್ಟ. ಬಹಳ ವಿಶೇಷವಾದಂಥ ತಿಂಗಳು ವೃಷಭ ರಾಶಿಯವರಿಗೆ. ಹಾಗೆ ರವಿ ಅಂದ್ರೆ ಸೂರ್ಯ 14ನೇ ತಾರೀಕು ಅವರು ಲಾಭಸ್ಥಾನಕ್ಕೆ ಬಂದು ಮಿತ್ರ ಸ್ಥಾನಕ್ಕೆ ಬರ್ತಾರೆ. ತುಂಬಾ ಅದ್ಭುತ. ರವಿ ಮತ್ತೆ ಶುಕ್ರ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ತಿಂಗಳ ವಿಶೇಷ ನೋಡೋದಾದ್ರೆ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ. 19ನೇ ತಾರೀಕು ಯುಗಾದಿ ಹಬ್ಬ, ಅಂದರೆ ನಮಗೆ ಹೊಸ ಸಂವತ್ಸರ. ಎಲ್ಲರಿಗೂ, ಆತ್ಮೀಯರೆಲ್ಲರಿಗೂ ಕೂಡ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. 27ನೇ ತಾರೀಕು ರಾಮನವಮಿ ಇದೆ ಮಾರ್ಚ್ ತಿಂಗಳಲ್ಲಿ. 31ನೇ ತಾರೀಕು ಮಹಾವೀರ ಜಯಂತಿ ಇದೆ. ಇದು ಈ ಮಾಸದ ವಿಶೇಷತೆಗಳಾದರೆ, ವೃಷಭ ರಾಶಿಯವರಿಗೆ ಈ ತಿಂಗಳು ಹೇಗಿರುತ್ತೆ ಅಂತಂದ್ರೆ, ಹೊಸ ಪ್ರಯತ್ನದಲ್ಲಿ ತೊಡಗ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ವಿವಾಹಕ್ಕೆ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಯೋಗ. ಮತ್ತೆ ಸ್ತ್ರೀ ಪುರುಷರ ಇಬ್ಬರು ಕೂಡ ಶ್ರಮಪಟ್ಟು ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡ್ತೀರಾ. ಶುಭ ಕಾರ್ಯಗಳ ಪ್ರಸಂಗ ಹೆಚ್ಚಾಗುತ್ತೆ. ಅಲೆದಾಟ ಅಂದ್ರೆ ನೀವೇನು ಓಡಾಡ್ತೀರೋ ಅದಕ್ಕೆ ಸಾರ್ಥಕತೆ ಅನ್ನುವಂಥ ಸಿಗುತ್ತೆ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಓಡಾಟಗಳಲ್ಲಿ ಸಕ್ಸಸ್, ಫಲಗಳ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಕೆಟ್ಟ ಆಲೋಚನೆಗಳು ನಿಮ್ಮಿಂದ ದೂರವಾಗುತ್ತೆ. ಮಾತುಕತೆಯಲ್ಲಿ ಒಪ್ಪಂದಗಳು ನಿಮಗೆ ಬಲ. ಈ ತಿಂಗಳು ನಿಮಗೆ ಮಾತೆ ನಿಮಗೆ ಸ್ಟ್ರೆಂತ್. ರೋಗ ಗುಣಮುಖಗಳಾಗುತ್ತೆ, ಅಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಯಾಗಿ ಪೂರ್ವಿಕರ ಆಸ್ತಿ ವಿಚಾರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಕ್ಸಸ್ ಆಗುತ್ತೆ. ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ಗಳು ಕೂಡ ನಿಮ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತಾನು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸಿದ್ಧತೆಗಳು ತುಂಬ ಚೆನ್ನಾಗಿದ್ದು ಬೇಕಾಗುವಂಥ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಮತ್ತೆ ಪ್ರಯತ್ನದಲ್ಲಿ ಜಯನೇ ಇರುತ್ತೆ, ಅಪಜಯ ಅನ್ನುವಂಥದ್ದು ಇರೋದಿಲ್ಲ. ತಾಯಿಯ ಆರೋಗ್ಯಕ್ಕೆ ಅಭಿವೃದ್ಧಿ ಆಗುತ್ತೆ, ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡ್ತೀರಾ, ಮಕ್ಕಳಿಗೋಸ್ಕರ ಹೆಚ್ಚು ಖರ್ಚು ಮಾಡ್ತೀರಾ, ಅಥವಾ ಮನೆಗೋಸ್ಕರ ಖರ್ಚು ಮಾಡ್ತೀರಾ. ವಾಹನಗಳು ಖರೀದಿ ಮಾಡುವಂಥ ವಿಚಾರದಲ್ಲಿ ಹಣ ವ್ಯಯ ಆಗುವಂಥ ಸಾಧ್ಯತೆ. ಏನೂ ತೊಂದರೆಗಳೇನಿಲ್ಲ. ದುಡ್ಡನ್ನು ಹೆಚ್ಚು ಖರ್ಚು ಮಾಡಬೇಡಿ. ಆರೋಗ್ಯಕ್ಕೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡಿ. ವೈದ್ಯರಿಗೆ ಹೋಗಿ ಭೇಟಿ ಮಾಡುವಂಥದ್ದು, ಮೆಡಿಸಿನ್ಸ್ ತೊಗೊಂಡು ಹಣ ಖರ್ಚು ಮಾಡೋದು ಬೇಡ. ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಸ್ನೇಹಿತರ ಸಹಾಯ ನಿಮ್ಗೆ ಹೆಚ್ಚು ಕಾರ್ಯ ಸಿಗುತ್ತೆ. ಶುಭ ಕಾರ್ಯಕ್ಕೆ ಬಹಳಷ್ಟು ಮನ್ನಣೆ ಅನ್ನುವಂಥದ್ದು ಈ ತಿಂಗಳು ನಿಮಗೆ ಲಭ್ಯವಾಗುತ್ತೆ. ಜೊತೆಗೆ ಒಂದು ವಿಶೇಷ ವಿಚಾರ ಏನಪ್ಪ ಅಂತಂದ್ರೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಕೆಲಸಗಳು ಈಸಿಯಾಗಿ ಆಗ್ಬಿಡುತ್ತೆ. ನನ್ನ ಕೈಯಿಂದ ಬಿಟ್ಟೋಯ್ತು ಅನ್ನುವಂಥ ಆಸ್ತಿ ನಿಮ್ಗೊಂದು ಸೇರುತ್ತೆ. ನನಗೆ ಬರಲ್ಲ ಅನ್ನುವಂಥ ಹಣ ನಿಮಗೆ ಬಂದು ತಲುಪುವಂಥ ಸಾಧ್ಯತೆ ಈ ತಿಂಗಳು ನಿಮ್ಗೆ ತುಂಬ ಚೆನ್ನಾಗಿದೆ. ಈ ತಿಂಗಳು ಬುದ್ಧಿಗೆ ತಕ್ಕಂತೆ ಸಂಪಾದನೆ ಅನ್ನುವಂಥದ್ದು ನಿಮಗೆ ಸಿಗಬಹುದು. ಕೆಲವೊಂದಿಷ್ಟು ಪುರಸ್ಕಾರಗಳು ನಿಮಗೆ ಅಭಿವೃದ್ಧಿಯಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗಿಯಾಗ್ತಿದೆ. ಒಂದು ಅನಾಥಾಶ್ರಮನೋ, ವೃದ್ಧಾಶ್ರಮನೋ, ಒಂದು ದೇವಸ್ಥಾನನೋ, ಒಂದು ಮಠಗಳಿಗೂ ಸೇವೆ ಮಾಡುವಂಥ ಯೋಗ, ಯೋಗ್ಯತೆ, ಭಾಗ್ಯತೆ ಸಿಗುತ್ತೆ. ಪತ್ನಿ ಪುತ್ರರಿಂದ ಸೌಖ್ಯ, ಊಹಿಸಿದ ಕಾರ್ಯ ಜಯತ್ವ ಪ್ರಾಪ್ತಿ, ಸ್ವಲ್ಪ ಅಭಿವೃದ್ಧಿ ಆಗ್ತೀರಾ. ಯಾವುದೇ ಕಾರಣಕ್ಕೂ ಮೋಸ ಅನ್ನುವಂಥದ್ದು ನಿಮ್ಗೆ ಆಗೋದಿಲ್ಲ. ಇನ್ನು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಶುಭ ಫಲ ಇದೆ. ಸ್ತ್ರೀ ಮೂಲಕ ಹೆಚ್ಚು ಧನಲಾಭ. ಕಳೆದುಕೊಂಡ ವಸ್ತುಗಳು ನಿಮಗೆ ಪುನಃ ಸಿಗುತ್ತೆ. ವಿದೇಶಿಯಲ್ಲಿ ಹೆಚ್ಚು ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅಕಸ್ಮಾತ್ ಆಗಿ ಕೆಲವೊಂದಿಷ್ಟು ಧನಗಳ ಲಾಭ ಆಗುತ್ತೆ. ಆ ದುಡ್ಡನ್ನು ವ್ಯಯ ಮಾಡದೆ ಅದನ್ನು ಹುಷಾರಾಗಿ ಫ್ಯೂಚರ್ಗೆ ಜಾಗೃತಿ ಪಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೊತೆಗೇನಪ್ಪ ಅಂದರೆ, ನಿಮ್ಮ ಒಂದು ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮಗೆ ಕೆಲವೊಂದಿಷ್ಟು ಉಪಯೋಗಕರವಾಗಿರ್ತಕ್ಕಂಥ ಹಿನ್ನೆಲೆ ಅನ್ನುವಂಥದ್ದು ಲಭ್ಯವಾಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಆಸ್ತಿಗಳನ್ನು ಖರೀದಿ ಮಾಡುವಂಥ ಹುಚ್ಚನ್ನು ಹೆಚ್ಚು ಜಾಸ್ತಿ ಮಾಡ್ಕೊತೀರಾ. ಹೊಸ ಸೈಟನ್ನು ತಗೊಳ್ಳುವಂಥದ್ದು, ಅಥವಾ ಸೈಟ್ ಇದ್ರೆ ಮನೆಯನ್ನು ಕಟ್ಟುವಂಥದ್ದು, ಬೋರ್ ಹಾಕ್ಸುವಂಥದ್ದು, ಈ ಥರದ ಕೆಲಸಗಳಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡ್ತೀರಾ. ಇಷ್ಟ ಸಿದ್ಧಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಅಪಘಾತಗಳು, ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ. ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ವಾಹನ ಚಾಲಕರಾಗ್ಬೋದು, ಅಥವಾ ಮನೆಯಲ್ಲೇ ಒಂದು ಮೆಟ್ಟಿಳಿಬೇಕಾದ್ರೆ, ಒಂದು ವಾಕಿಂಗ್ ಮಾಡಬೇಕಾದ್ರೆ, ಜಾಗಿಂಗ್ ಮಾಡಬೇಕಾದ್ರೆ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು.
ಉದ್ಯೋಗದಲ್ಲಿ ಮಾತ್ರ ಹೆಚ್ಚಿನ ಸಮಸ್ಯೆಗಳು ಈ ತಿಂಗಳು ಕಾಣ್ತಾ ಇದೆ ವೃಷಭ ರಾಶಿಯವರಿಗೆ. ಮೇ ಬಿ ಉದ್ಯೋಗ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ, ಉದ್ಯೋಗ ನಷ್ಟವಾಗುವಂಥ ಸಾಧ್ಯತೆ, ಉದ್ಯೋಗ ನಿಮಿತ್ತವಾಗಿ ಖಂಡಿತ ನಿಮಗೆ ಶುಭ ಫಲ ಇಲ್ಲ. ಏನಾದರೂ ಸಮಸ್ಯೆ ಆಗಿ ಉದ್ಯೋಗ ಕಳ್ಕೊಳ್ಳೋ ಸಾಧ್ಯತೆಗಳು ಇರೋದ್ರಿಂದ ಉದ್ಯೋಗಕ್ಕೆ ನಿಮಿತ್ತವಾಗಿ ವೃಷಭ ರಾಶಿಯವರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಏನಾದರೂ ಸರಳ ಸುಲಭ ಪರಿಹಾರಗಳಿದ್ರೆ ಅದನ್ನು ಮಾಡ್ಕೊಳ್ಳಿ. ಉದ್ಯೋಗ ಕಳ್ಕೊಂಡ್ರೆ ನಿಮ್ಮ ಒಂದು ಕಮಿಟ್ಮೆಂಟ್ಸ್ಗೆ ಬಹಳ ಕಷ್ಟ ಆಗುತ್ತೆ. ಖಂಡಿತ ಸಾಧ್ಯತೆಗಳು 99% ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದಕ್ಕೆ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ ಪರಿಹಾರ ಮಾಡಿಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ ಯಾಕೆ ಮಾಡಿ ಅಂತಂದ್ರೆ ಮೂಲ ಜಾತಕದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರೆ ಗೋಚಾರದ ಸಮಸ್ಯೆಗಳು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಅದರಿಂದ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ವಾದ ವಿವಾದಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ. ದೇವಾಲಯ ದರ್ಶನಗಳು ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಶಿವನನ್ನು ಆರಾಧನೆ ಮಾಡುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ. ಅಧಿಕಾರ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಏನಾದರೂ ಪ್ರಯತ್ನಗಳಿದ್ರೆ ಹೆಚ್ಚು ಪ್ರಯತ್ನ ಪಡಿ, ಆ ಪ್ರಯತ್ನ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ವಿದೇಶಿ ಪ್ರಯಾಣ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಉದ್ಯೋಗ ಮಾಡಬೇಕು ಅಥವಾ ವ್ಯಾಪಾರ ಮಾಡಬೇಕಂದ್ರೆ ತುಂಬ ಒಳ್ಳೆ ಚೆನ್ನಾಗಿದೆ. ಫಾರಿನ್ ಜೊತೆಗೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಈ ಥರದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಈ ತಿಂಗಳು ನಂದೀಶ್ವರನನ್ನ ಹೆಚ್ಚು ಆರಾಧನೆ ಮಾಡಿ. ನಂದೀಶ್ವರ ಅಂತಂದ್ರೆ ಶಿವನ ಮುಂದೆ ಇರತಕ್ಕಂಥ ನಂದಿ ವಾಹನಕ್ಕೆ ಹೆಚ್ಚು ಪೂಜೆ ಮಾಡಿ, ದರ್ಶನ ಮಾಡಿ. ಆ 2 ಕೊಂಬುಗಳಿಂದ ಶಿವನನ್ನು ದರ್ಶನ ಮಾಡೋದ್ರಿಂದ ಅಥವಾ ನಂದಿಯ ಬಾಲವನ್ನು ಮುಟ್ಟಿ ಸ್ಪರ್ಶ ಮಾಡಿ ಕಣ್ಣು ಗೊತ್ಕೊಂಡು ನಮಸ್ಕಾರ ಮಾಡೋದ್ರಿಂದ ತುಂಬ ಒಳ್ಳೆ ಫಲ ಅನ್ನುವಂಥ ಸಿಗುತ್ತೆ. ಊರಿಗೆ ಒಂದು ಒಳ್ಳೆಯ ಹೆಸರನ್ನ ತರ್ತೀರಾ. ಸ್ಪೋರ್ಟ್ಸ್ ವಿಚಾರದಲ್ಲಾಗ್ಬೋದು, ಸಾಧನೆ ವಿಚಾರದಲ್ಲಾಗ್ಬೋದು, ಟೆಕ್ನಾಲಜಿ ವಿಚಾರದಲ್ಲಿ ಸ್ವಲ್ಪ ಹೆಸರನ್ನು ತರುವಂಥ ಸಾಧ್ಯತೆ. ಸಣ್ಣ ಪುಟ್ಟ ರೋಗ ಬಾಧೆಗಳು ನಿಮಗೆ ಕಾಡಿದ್ರೂ ಕೂಡ ಒಂದು ಹಂತಕ್ಕೆ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ ಅಂಡ್ ಶಕ್ತಿನೂ ನಿಮಗೆ ಕೊಡುತ್ತೆ. ಕೆಲವೊಂದಿಷ್ಟು ವಿರೋಧ ನಿಮಗೆ ವ್ಯಕ್ತಪಡಿಸಿದ್ರು ಕೂಡ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ವಿದ್ಯೆ, ವ್ಯಾಪಾರ ಇನ್ನಿತರ ವಿಚಾರಗಳಲ್ಲಿ ಸಮಸ್ಯೆ ಇಲ್ಲ, ಕೇವಲ ಉದ್ಯೋಗದಲ್ಲಿ ಮಾತ್ರ ಹೆಚ್ಚಿನ ಸಮಸ್ಯೆ ಆಗುತ್ತೆ. ಹೊರಗಡೆ ಊಟ ಮಾಡಲಿಕ್ಕೆ ಹೆಚ್ಚು ಹೋಗಬೇಡಿ. ಸಾಧ್ಯವಾದಷ್ಟು ಮನೆ ಊಟ ಮಾಡಿ, ಸಾಧ್ಯವಾದಷ್ಟು ಹೆಲ್ತಿ ಫುಡ್ ಅನ್ನು ತಿನ್ನಿ. ಯಾಕಂದರೆ ಈ ತಿಂಗಳು ನಿಮಗೆ ಫುಡ್ ಪಾಯ್ಸನ್ ಆಗಿ, ಹೊಟ್ಟೆ ಸಮಸ್ಯೆ ಆಗಿ, ಜೀರ್ಣಕ್ರಿಯೆ ತೊಂದರೆಯಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗುವಂಥ ಸಾಧ್ಯತೆಗಳು, ಫುಡ್ ಪಾಯ್ಸನ್ ಇತ್ಯಾದಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತೆ ನಿಮ್ಮ ಕೆಲಸದ ವಿಚಾರದಲ್ಲಿ ಏನಾದರೂ ಒಂದು ದೊಡ್ಡ ಕೆಲಸ ಮಾಡಬೇಕಂದ್ರೆ 100 500 ಒಂದು ಉಂಡಿ ತಗೊಂಡಿಟ್ಟು ಮನೆ ದೇವರಿಗೆ ಹಾಕಿಟ್ಟು ಆ ಮನೆ ದೇವರ ಅನುಜ್ಞೆಯನ್ನು ತಗೊಂಡು ಒಂದು ಕಾಣಿಕೆನಿಟ್ಟು ಆಮೇಲೆ ಹೋಗುವಂಥದ್ದು ಒಳ್ಳೆಯದು. ಅದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಸಾಹಸದ ಕೆಲಸಗಳು ಹೆಚ್ಚು ಮಾಡ್ಲಿಕ್ಕೆ ಹೋಗಬೇಡಿ. ಜೊತೆ ಉದಾಹರಣೆಗೆ ಒಂದು ಬೀಚಲ್ಲಿ ತುಂಬ ಒಳಗಡೆ ಹೋಗೋದು, ಏನೋ ಮೇಲ್ಗಡೆಯಿಂದ ಜಿಗಿಯೋದು, ಈ ಜಲಪಾತಗಳಲ್ಲಿ ನೀರಿನಿಂದ ಸ್ವಲ್ಪ ನಿಮಗೆ ತೊಂದರೆಗಳಾಗುತ್ತೆ. ನಾನ್ ವೆಜ್ ತಿನ್ನೋರು ಕೂಡ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಬಹಳ ತಿಂದು ಆರೋಗ್ಯವನ್ನು ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಗೌರವವನ್ನು ಧಕ್ಕೆ ಮಾಡ್ಕೊಳ್ಬೇಡಿ. ನಿಮ್ಮ ಸೀಕ್ರೆಟ್ಸನ್ನು ಯಾರಿಗೂ ಹೇಳಕ್ಕೆ ಹೋಗಬೇಡಿ. ನನ್ನ ಸ್ನೇಹಿತೆ ತಾನೆ ಅಂತ ನೀವು ನಿಮ್ಮ ಪ್ರೈವೇಟ್ ಸೀಕ್ರೆಟ್ಸ್ ಎಲ್ಲ ಹೇಳಿ ನೀವು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಇಡೀ ಊರೆಲ್ಲ ಪ್ರಚಾರ ಆಗ್ಬಿಟ್ಟಿರುತ್ತೆ. ತನ್ಮೂಲಕ ನಿಮ್ಗೊಂದು ಸ್ವಲ್ಪ ಮನಸ್ಸಿಗೆ ಬೇಸರ, ಖೇದ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಆದಷ್ಟು ಸ್ವಲ್ಪ ಎಚ್ಚರವಾಗಿರಬೇಕು. ನಂದೀಶ್ವರ ಸ್ತೋತ್ರಗಳು ಅಂತ ಬರುತ್ತೆ, ನಿಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುತ್ತೆ. ನಂದೀಶ್ವರ ಸ್ತೋತ್ರ ಅಥವಾ ನಂದಿಕೇಶ್ವರ ಸ್ತೋತ್ರ ಅದನ್ನ ದಿನ ಕೇಳಕ್ಕೆ ಶುರು ಮಾಡಿ. ಹೆಚ್ಚೆಚ್ಚು ನಿಮಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ವಿಲ್ ಪವರನ್ನು ನೀವು ಚೂಸ್ ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಜೊತೆಗೆ ವಿಶೇಷವಾಗಿ ನಾನು ಈಗಾಗಲೇ ಹೇಳ್ದಂಗೆ ಕೆಲಸದಲ್ಲಿ ಖಂಡಿತ ನಿಮಗೆ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಆಗದಿದ್ದಂಗೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರ ಮಾಡ್ಕೊಳ್ಳಿ. ಉದ್ಯೋಗ ನಷ್ಟ ಆಗದಿದ್ದಂಗೆ ನೋಡ್ಕೊಳ್ಳಿ. ಗುರುವಿನ ಅನುಗ್ರಹ ನಿಮಗೆ ಬೇಕು ಅಂತಂದ್ರೆ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಎಲ್ಲಾ ಕಡೆನೂ ಗುರು ಶಾಂತಿ ಮಹಾಯಾಗಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಮ ಊರು, ಗ್ರಾಮದ ಸುತ್ತಮುತ್ತ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ 500, 1000, 2000 ಅದಕ್ಕೆ ಚಾರ್ಜನ್ನು ಇಟ್ಟಿರ್ತಾರೆ. ಆ ಚಾರ್ಜನ್ನು ಪೇ ಮಾಡಿ ಆ ಶಾಂತಿ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು. ಇಟ್ಸ್ ಅನ್ ಮ್ಯಾಂಡೇಟ್ರಿ. ನಿಮಗೆ ಯಾಕೆ ಮ್ಯಾಂಡೇಟ್ರಿ ಅಂತಂದ್ರೆ ನಿಮಗೆ ಗುರು ಅನುಗ್ರಹ ಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಜೂನ್ 2ನೇ ತಾರೀಕು ಈ ಒಂದು ಮಹಾಯಾಗ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಅತ್ತಿಬೆಲ್ಲಿ ಅನ್ನುವಂಥ ಜಾಗದಲ್ಲಿ, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಷೇತ್ರ ಇದೆ, ಅಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ಮಹಾಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ. 1,001 ರೂಪಾಯಿ ನೀವು ಅದಕ್ಕೆ ಅಮೌಂಟನ್ನು ಪೇ ಮಾಡಬೇಕು. ಪೇ ಮಾಡಿದ್ರೆ ನಿಮ್ಮೊಂದು ಕರುಂಗಲಿ ಮಾಲಾ ಅನ್ನುವಂಥದ್ದು ಒಂದು ಪ್ರಸಾದ ರೂಪದಲ್ಲಿ ಅಕ್ಷತೆ, ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ನಿಮ್ಮ ಮನೆಗೆ ಕೊರಿಯರ್ಗೆ ಬರುತ್ತೆ.
ಈ ಒಂದು ಕರಂಗಲಿ ಮಾಲ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಪೂಜೆಯಲ್ಲಿ ಸಂಕಲ್ಪ, ಪೂಜೆ, ಹೋಮ ಎಲ್ಲ ಆಗುತ್ತೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಖಂಡಿತ ಫೋರ್ಸ್ ಮಾಡಕ್ಕೆ ಹೋಗ್ಬೇಡಿ. ಹೋದ್ಸಲ ಶನಿ ಶಾಂತಿ ಯಾಗ ಮಾಡಿದಾಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಬಹಳ ಜನ ಕೇಳ್ಕೊಂಡ್ರು. ತುಂಬ ಜನಕ್ಕೆ ನಾವು ಓಕೆ ಮಾಡಿ ಒಂದು 10 ಜನಕ್ಕೆ ಪ್ರಸಾದ ಕಳ್ಸೋಕ್ಕಾಗಿಲ್ಲ, ಭಾಳ ಬೇಸರ ಇದೆ ಇವಾಗಲೂ. ಆ ಥರ ಆಗಬೇಡ. ಹಾಗಾಗಿ 1000 ಜನಕ್ಕೆ ಮಾತ್ರ ಅವಕಾಶ ಇದೆ. ನೀವು ಯಾರಾದರೂ ಇಷ್ಟಪಡೋರು ಅದು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಮಹಾಯಾಗಕ್ಕೆ ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇನೋ ನೀವು ಬರ್ಬೋದು. ನೀವು ನಿಮ್ಮ ಪಕ್ಕದ ಮನೆಯವರು, ಸ್ನೇಹಿತರು, ಸಕುಟುಂಬ ಸಪರಿವಾರ ಸಮೇತವಾಗಿ ನೀವು ಈ ಯಾಗಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಯಾರ್ಯಾರು ಪೂಜೆ ಕೊಟ್ಟಿರ್ತಾರೋ ಅವ್ರ ಸಂಕಲ್ಪ ಆಗಿ ಅವ್ರಿಗೆ ಕೊರಿಯರ್ ಮುಖಾಂತರನೇ ಪ್ರಸಾದ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಜೂನ್ 2ನೇ ತಾರೀಕು ಲೊಕೇಶನ್ ಬಂದು ನಿಮಗೆ ಪಿನ್ ಆಗಿರುತ್ತೆ. ಮ್ಯಾಪು ಅನ್ನುವಂಥದ್ದು ಲೊಕೇಶನ್ ಪಿನ್ ಆಗಿರುತ್ತೆ. ಫಸ್ಟ್ ಕಮೆಂಟಲ್ಲಿ ನೀವು ನೋಡ್ಬೋದು. ಖಂಡಿತ ಆ ಮ್ಯಾಪ್ ಯೂಸ್ ಮಾಡ್ಕೊಂಡು ನೀವು ಬಂದು ಕ್ಷೇತ್ರ ದರ್ಶನ ಮಾಡಿ ಆ ಒಂದು ಮಹಾಯಾಗಕ್ಕೆ ನೀವು ಪಾಲ್ಗೊಳ್ಬೋದು. ಗುರುಶಾಂತಿ ಮಹಾಯಾಗಕ್ಕೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಹೆಚ್ಚು ನಿಮ್ಗೆ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.